ಫ್ರೆಂಡ್ಸ್ ನಮಸ್ಕಾರ. ನಾನು ನಿಮಗೆ ಇವತ್ತು ಹೊಸ ವಿಚಾರವನ್ನು ಹೇಳ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಹೆಸರು ನಾಗರಾಜ ಅಂತ ಹೇಳಿ. ಏನದು ಹೊಸ ವಿಚಾರ ಅಂದರೆ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಮಗ್ಗಿ ಕಲ್ತಿರ್ತೀವಿ, ಮರ್ತೋಗಿರ್ತೀವಿ. ಅದನ್ನು ಸಮಯ ಸಂದರ್ಭವಾಗಿ ನಾವು ಬಳಸಲಿಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ, ಕ್ಯಾಲ್ಕುಲೇಟರ್ ಮೇಲೆ ಅಥವಾ ಮೊಬೈಲ್ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಸೊ ಏನಾಗ್ತಾ ಇದೆ, ಮಗ್ಗಿ ಮರ್ತೋಗ್ತಾ ಇದೆ. ಯಾರನ್ನ ಕೇಳಿ ಅವರು ಡಬಲ್ ಡಿಗ್ರಿ ಮಾಡಿದ್ರು ಕೂಡ 10ರವರೆಗೂ ಬರ್ಬೋದು, 20ರ ತನಕ ಎಲ್ರಿಗೂ ಬರಲ್ಲ. ಸತ್ಯ ನಾನಂತೂ ಒಪ್ಕೊಳ್ತೀನಿ. ನನಗೂ ಕೂಡ ಮರ್ತೋಗುವ ಸಂದರ್ಭ ಬಂದಾಗ ನಾನು ಯಾವ ರೀತಿ ಮಗ್ಗಿನ ಜ್ಞಾಪಿಸ್ಕೊಂಡೆ ಅನ್ನೋದು ಒಂದು ಸಣ್ಣ ಟ್ರಿಕ್ಸನ್ನು ನಾನು ಎಲ್ರಿಗೂ ತಿಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತೇನೆ. ಒಂದು ಎಕ್ಸಾಂಪಲ್, 10ರವರೆಗೂ ಮಾತ್ರ ಬರುತ್ತೆ ಮಗ್ಗಿ, ಮುಂದೆ ಬರೋದಿಲ್ಲ ಅಂದ್ಕೊಳ್ಳಿ. ನಿಮಗೆ 12 ಗೊತ್ತಿಲ್ಲ ಅನ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. 12 ಗೊತ್ತಿಲ್ಲ. 12 ಎಷ್ಟು ಅಂತಂದರೆ ನಮಗೆ ಗೊತ್ತಿಲ್ಲ. ನೋ ಪ್ರಾಬ್ಲಮ್, ತಲೆ ಕೆಡಿಸ್ಕೋಬೇಡಿ. 2 ಗೊತ್ತಲ್ವಾ? 4 ಅಂದರೆ 40 ಅಂದ್ಕೊಳ್ಳಿ, 2 ಅಂದರೆ 8 ಅಂದ್ಕೊಳ್ಳಿ ಅಲ್ವಾ? 2 8, 4 ಅಂದರೆ 40, 48. ಮತ್ತೊಮ್ಮೆ ಹೇಳ್ಕೊಡ್ತೀನಿ. ಈಗ ಒಂದು ಎಕ್ಸಾಂಪಲ್, 12 ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ. ಮರ್ತೋಗ್ಬಿಟ್ಟಿದೆ ನಮಗೆ, ನೋ ಪ್ರಾಬ್ಲಮ್, ತಲೆ ಕೆಡಿಸ್ಕೊಳ್ಳೋದು ಬೇಡ. 12 ಗೊತ್ತಿಲ್ಲ, 2 ಗೊತ್ತಲ್ವಾ? 2 16, 8 ಅಂದಿದ್ದು 80, 16 80 96, 12 96. ಸಿಂಪಲ್. ಫಾರ್ ಎಕ್ಸಾಂಪಲ್, ಇನ್ನು ದೊಡ್ಡದೋಡೋಣ. 19 ಗೊತ್ತಿಲ್ಲ ಅಂದ್ಕೊಳ್ಳೋಣ, ನೋ ಪ್ರಾಬ್ಲಮ್. 9 ಗೊತ್ತಲ್ವಾ? 9 54, 54 ಪ್ಲಸ್ 6 ಅಂದರೆ 60, 60 54 114, 19 114. ಈ ಟ್ರಿಕ್ಸ್ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.